ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇಷ್ಟು ದಿವಸದಿಂದ ಯಾವ ಥರ ವೀಡಿಯೋ ಮಾಡಿ ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿರಲಿಲ್ಲ. ಕಾರಣ ಏನು ಅಂತ ಅಂದರೆ ನಂದು ಸೆಮ್ಸ್ ಎಕ್ಸಾಮ್ ಸ್ಟಾರ್ಟ್ ಆಗಿತ್ತು. ಹಾಗೆ ಸೆಮ್ಸ್ ಎಕ್ಸಾಮ್ಸ್ ಆದಮೇಲೆ ನಾನು ಪಾರ್ಟ್ ಟೈಮ್ ಕೆಲಸಕ್ಕೆ ಕೂಡ ಸೇರಿಕೊಂಡಿದ್ದೆ. ಸೊ ಟೈಮ್ ಕೂಡ ಇರ್ತಿರಲಿಲ್ಲ. ಕಾಲೇಜ್ ಆಗಿದ ತಕ್ಷಣ ನಾನು ಕೆಲಸಕ್ಕೆ ಹೋಗ್ತಿದ್ದೆ ಡೈರೆಕ್ಟಾಗಿ ಕೆಲಸ ಆಗಿದ ತಕ್ಷಣ ನಾನು ಬರೋದೇ 10:30 ಆಗ್ಬಿಟ್ಟಿತ್ತು ನೈಟು. ಸೊ ಹಾಗಾಗಿ ಯಾವುದೇ ಥರ ವೀಡಿಯೋ ಮಾಡೋಕ್ಕೂ ಟೈಮ್ ಸಿಗ್ತಿರಲಿಲ್ಲ, ಎಡಿಟ್ ಮಾಡೋಕ್ಕೂ ಟೈಮ್ ಸಿಗ್ತಿರಲಿಲ್ಲ. ಈಗ ಸೆಮ್ಸ್ ಎಕ್ಸಾಮ್ಸು ಕಂಪ್ಲೀಟ್ ಆಗಿದೆ ಮತ್ತು ನಾನು ಕೆಲಸ ಕೂಡ ಬಿಟ್ಟಿದ್ದೀನಿ ಸದ್ಯಕ್ಕೆ. ಸೊ ಇನ್ಮೇಲಿಂದ ನಾನು ನಾರ್ಮಲ್ ಆಗಿ ಫಸ್ಟಿನ ಥರನೇ ಎಲ್ಲ ವೀಡಿಯೋಸು ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ. ಫಸ್ಟಿನ ಥರ ಇನ್ನು ಯಾವುದೇ ಥರ ವೀಡಿಯೋಸ್ ಸ್ಟಾಪ್ ಆಗೋದಿಲ್ಲ. ಸೊ ಇವತ್ತು ಮ್ಯಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮನೇಲಿ ವೆಜ್ ಮ್ಯಾಗಿ ಮಾಡ್ಕೊಂಡು ತರಕಾರಿ ಎಲ್ಲ ಹಾಕ್ಬಿಟ್ಟು ಮ್ಯಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟಾಗಿ ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಅದು ಸಿಡಿದ ತಕ್ಷಣ ಈರುಳ್ಳಿ ಹಾಕ್ಕೊತಿದ್ದೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ, ಅದು ಸ್ವಲ್ಪ ಯೆಲ್ಲೋಯಿಶ್ ಆಗೋ ಥರ. ಅದಾದಮೇಲೆ ಈರುಳ್ಳಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಇನ್ನು ಸ್ವಲ್ಪ ಬೇಗ ಬೇಯಲಿ ಅದು ಈರುಳ್ಳಿ ಅಂತ ಅಂದ್ಬಿಟ್ಟು. ಆಮೇಲೆ ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಅದಾದಮೇಲೆ ಟೊಮೊಟೊನ ಕಟ್ ಮಾಡಿಕೊಂಡು ನಂಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿಕೊಂಡು ಟೊಮೊಟೊ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಂಡು ಟೊಮೊಟೊನ ಬಟಾಣಿನ ನೆನೆಸಿಟ್ಕೊಂಡಿದ್ದೆ, ಅಂದರೆ ಜಸ್ಟ್ ತೊಳ್ದು ಇಟ್ಕೊಂಡಿದ್ದೆ ಅಷ್ಟೇ, ನೀರಲ್ಲೇನು ಇಟ್ಕೊಂಡಿರಲಿಲ್ಲ. ಅದನ್ನೇ ಹಾಕ್ತಾಯಿದ್ದೀನಿ. ಆಮೇಲೆ ಎಲೆಕೋಸನ್ನ ನನಗೆ ಯಾವ ಸೈಜಲ್ಲಿ ಬೇಕೋ ನಂಗೆ ಕಂಫರ್ಟಬಲ್ ಇರೋ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ನೀವು ಸ್ವಲ್ಪ ದೊಡ್ಡ ಸೈಜಲ್ಲಾಗಾರು ಕಟ್ ಮಾಡ್ಕೋಬೋದು, ಚಿಕ್ಕ ಸೈಜಾಗಾರ ಕಟ್ ಮಾಡ್ಕೋಬೋದು. ನಾನು ಎಷ್ಟು ಮೀಡಿಯಮ್ ಸೈಜಲ್ಲಿ ಬೇಕೋ ಅಷ್ಟು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಎಲ್ಲ ತರಕಾರಿ ಹಾಕೊಂಡು ಆದಮೇಲೆ ಸ್ವಲ್ಪ ಬಾಡಬೇಕಲ್ಲ, ತರಕಾರಿ ಬೇಗ ಬೇಯೋದಿಲ್ಲ. ಸೊ ಹಾಗಾಗಿ ಅದನ್ನು ನೀಟಾಗಿ ನಾನು ತಿರುಗಿಸ್ಬಿಟ್ಟು ಅದು ಸ್ವಲ್ಪ ಬಾಡಕ್ಕೆ ಬಿಟ್ಟಿದ್ದೀನಿ. ನಮ್ಮ ಮನೇಲಿ ಯಾವಾಗ ಮ್ಯಾಗಿ ಮಾಡಿದ್ರು ನಾವು ಯೂಸ್ ಮಾಡೋದು ಒಂದೇ ಮ್ಯಾಗಿ, ಅದು ಇಪ್ಪಿ ಮ್ಯಾಗಿ. ಮತ್ತು ಅದನ್ನು ಎತ್ತಿಟ್ಕೊಂಡು ಸೈಡಲ್ಲಿ ಓಪನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ನಾವು ಮ್ಯಾಗಿ ಮಸಾಲ ಕೂಡ ಬಳಸ್ತೀವಿ, ಎಕ್ಸ್ಟ್ರಾ ಮ್ಯಾಗಿ ಮಸಾಲ ಟೇಸ್ಟ್ಗೋಸ್ಕರ. ಎಕ್ಸ್ಟ್ರಾ ಮ್ಯಾಗಿ ಮಸಾಲಾನ ಓಪನ್ ಮಾಡಿಕೊಂಡು 1 ಪ್ಯಾಕೆಟ್ ಅಥವಾ 2 ಪ್ಯಾಕೆಟ್ ಹಾಕೋಬೋದು. ಜಾಸ್ತಿ ಮ್ಯಾಗಿ ಮಾಡ್ತಿದ್ರೆ 2 ಪ್ಯಾಕೆಟ್ ಹಾಕೋಬೇಕು, ಇಲ್ಲ 2 ಇಲ್ಲ 3 ಅಂದರೆ 1 ಪ್ಯಾಕೆಟ್ ಸಾಕಾಗುತ್ತೆ. ಅದಾದಮೇಲೆ ನಾನು ಮೆಂತ್ಯ ಸೊಪ್ಪು ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಮೆಂತ್ಯ ಸೊಪ್ಪು ಹಾಕ್ಕೊತಿದ್ದೀನಿ. ಮೆಂತ್ಯ ಸೊಪ್ಪು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊಪ್ಪಿದ್ರೆ ಅಂತ ಅಂದ್ಬಿಟ್ಟು ಅಷ್ಟೇ. ಆಮೇಲೆ 2 ಚಮಚ ನೀರು ಹಾಕ್ಕೊತಾ ಇದ್ದೀನಿ. ನಾನು ಅದನ್ನು ಕುದಿಯಕ್ಕೆ ಬಿಡ್ತಾ ಇದ್ದೀನಿ ನೀಟಾಗಿ, ಅದು ತರಕಾರಿ ಎಲ್ಲ ಬೇಯಬೇಕಲ್ವಾ, ಸೊ ಸ್ವಲ್ಪ ಜಾಸ್ತಿ ಹೊತ್ತು ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ನೀರು ಹಾಕೊಂಡು ಕುದಿಯಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಸ್ವಲ್ಪ ಕುದ್ದಾದ್ಮೇಲೆ ಈ ಥರ ಆಗುತ್ತೆ. ಸ್ವಲ್ಪ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೋಬೋದು. ನಿಮ್ಗೆ ಇನ್ನೂ ತರಕಾರಿ ಇತ್ತು ಅಂತಂದರೆ ಕ್ಯಾರೆಟು, ಬೀನ್ಸು ಇದೆಲ್ಲ ಹಾಕೋಬೋದು. ನಮ್ಮಲ್ಲಿ ಇದಿಷ್ಟೇ, ಸೊ ನಾನು ಇಷ್ಟೇ ಹಾಕ್ಕೊತಾ ಇದ್ದೀನಿ. ಹಂಗೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಯಾಕಂದರೆ ನಾವು ಸ್ಟಾರ್ಟಿಂಗ್ ಹಾಕಿರೋದು ಬರೀ ಈರುಳ್ಳಿ ಬೇಯೋದಕ್ಕೋಸ್ಕರ ಅಷ್ಟೇ, ಉಪ್ಪು ಸಾಕಾಗಿರೋದಿಲ್ಲ. ಮತ್ತು ಅದಾದಮೇಲೆ ನಿಮ್ಗೆ ಎಷ್ಟು ಅಂದಾಜು ಬೇಕೋ ಉಪ್ಪು ಅಷ್ಟು ಹಾಕ್ಕೊಬೋದು. ಕಲ್ಲುಪ್ಪಾದರೂ ಹಾಕೋಬೋದು, ಪುಡಿ ಉಪ್ಪಾದರೂ ಹಾಕೋಬೋದು. ಯಾಕೆ ಕುದ್ದಾಗ ಕಲ್ಲುಪ್ಪು ಹಾಕ್ಕೊಂಡ್ರೆ ಅದು ನಾರ್ಮಲ್ ಆಗುತ್ತೆ. ಕಲ್ಲುಪ್ಪು ಹಾಕ್ಬಿಟ್ಟು ಸ್ವಲ್ಪ ಕುದಿಯಕ್ಕೆ ಬಿಡ್ತಾ ಇದ್ದೀನಿ, ಇನ್ನೂ ತರಕಾರಿ ಬೆಂದಿಲ್ಲ ಅಂತ ಕಾರಣಕ್ಕೆ. ನೋಡಿ ಇವಾಗ ಫುಲ್ ಕುದ್ದಿದೆ, ತರಕಾರಿನೂ ಆಲ್ಮೋಸ್ಟ್ ಎಲ್ಲ 95% ಬೆಂದಿದೆ. ಸೊ ಹಾಗಾಗಿ ನಾನು ಮ್ಯಾಗಿ ಹಾಕ್ಕೊತಾ ಇದ್ದೀನಿ. ಮ್ಯಾಗಿ ಹಾಕ್ಕೊಂಡ್ರೆ ಅದು ಮ್ಯಾಗಿ ಬೇಯೋಷ್ಟೊತ್ತಿಗೆ ಅದ್ರ ಜೊತೆ ತರಕಾರಿನೂ ಕೂಡ ಬೇಯುತ್ತೆ. ಮತ್ತು ನಾವು ಸ್ಟಾರ್ಟಿಂಗ್ ನೀರು ಹಾಕ್ತೀವಲ್ಲ, ಆವಾಗ ಸ್ವಲ್ಪ ಜಾಸ್ತಿ ನೀರೇ ಹಾಕ್ಕೊಂಡ್ರೆ ಬೆಸ್ಟು. ಯಾಕಂದರೆ ನಾವು ಆಮೇಲೆ ಕಡಿಮೆ ನಾರ್ಮಲ್ ನೀರು ಹಾಕಿದ್ರೆ ನಾವು ಮ್ಯಾಗಿ ಜೊತೆ ಹಾಕೋಷ್ಟೊತ್ತಿಗೆ ಅದು ತರಕಾರಿ ಜೊತೆ ನೀರು ಬೆಂದ್ಕೊಂಡು ಅದು ಫುಲ್ಲು ಕಡಿಮೆ ಆಗಿಬಿಟ್ಟಿರುತ್ತೆ ನೀರು. ಸೊ ನಾವು ಜಾಸ್ತಿ ಹಾಕ್ಕೊಂತು ಅಂದರೆ ಅದು ತರಕಾರಿ ಬೆಂದು ನಾರ್ಮಲ್ ಆಗುತ್ತೆ ನೀರು, ನಾವು ಮ್ಯಾಗಿ ಹಾಕ್ಕೋಬೋದು. ಆಮೇಲೆ ನಾನು ಮ್ಯಾಗಿ ಮಸಾಲ ಇರುತ್ತಲ್ಲ, ಮ್ಯಾಗಿಯಲ್ಲಿ ಬಂದಿರುತ್ತಲ್ಲ ಆ ಮಸಾಲ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಮತ್ತೆ ತಿರುಗಿಸ್ಕೊತಾ ಇದ್ದೀನಿ. ಸ್ವಲ್ಪ ತಿರುಗಿಸ್ಕೊಂಡು ಇನ್ನೂ ಸ್ವಲ್ಪ ಬೇಯಕ್ಕೆ ಬಿಡಬೇಕು, ಯಾಕಂದರೆ ಮ್ಯಾಗಿ ಇವಾಗ ಹಾಕಿದ್ದಿಲ್ಲ ಅದಕ್ಕೋಸ್ಕರ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ ವ್ಲಾಗ್ಸಿಗೆ ಬಂತು ಅಂತ ಅಂದರೆ ನಾನು ಇವತ್ತಿಂದ ಯಾವುದೇ ಥರ ವೀಡಿಯೋಸ್ ಸ್ಟಾಪ್ ಮಾಡೋದಿಲ್ಲ. ಫಸ್ಟ್ ಯಾವ ಥರ ಸಪೋರ್ಟ್ ಕೊಟ್ಟು ಎಲ್ಲ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊತಿದ್ರು, ಇವಾಗೂ ಅದೇ ಥರ ಮಾಡ್ಕೊಳ್ಳಿ. ಅಮ್ಮು ವ್ಲಾಗ್ 2K25ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು. ಮತ್ತು ಮ್ಯಾಗಿ ವಿಚಾರಕ್ಕೆ ಬಂತು ಅಂತಂದರೆ ಮ್ಯಾಗಿ ಎಲ್ಲ ಆದಮೇಲೆ ಇನ್ನೇನು ಆಫ್ ಮಾಡೋ ಟೈಮಲ್ಲಿ ಕೊತ್ತಂಬರಿನ ಕಟ್ ಮಾಡ್ಕೊಂಡು ಮೇಲೆಗಡೆ ಉದುರಿಸ್ಕೊತಾ ಇದ್ದೀನಿ. ಉದುರಿಸ್ಕೊಂಡು 2 ಮಿನಿಟ್ಸ್ ಆಗಿದ ತಕ್ಷಣ ನಾನು ಮ್ಯಾಗಿನ ಆಫ್ ಮಾಡ್ತಿದ್ದೀನಿ. ಮತ್ತು ಇವಾಗ ಓಪನ್ ಮಾಡಿ ಒಂದು 5 ನಿಮಿಷ ಆರಾಗಿ ಬಿಡಬೇಕು. ಆದಮೇಲೆ ಪ್ಲೇಟ್ ಓಪನ್ ಮಾಡಿ ಅದೆಲ್ಲ ತಿರುಗಿಸ್ಕೊತಿದ್ದೀನಿ, ಯಾಕಂದರೆ ಕೊತ್ತಂಬರಿ ಲಾಸ್ಟಲ್ಲಿ ಹಾಕಿರ್ತೀವಲ್ಲ, ಸೊ ಮೇಲೇ ಇರುತ್ತೆ, ಅದು ಮಿಕ್ಸ್ ಆಗಿರಲ್ಲ. ಮತ್ತು ತರಕಾರಿ ಎಲ್ಲ ಒಂದೊಂದು ಕೆಳಗಡೆ ಇರುತ್ತೆ, ಮೇಲೆ ಇರುತ್ತೆ, ಮಿಕ್ಸ್ ಆಗಿಬಿಟ್ಟಿರುತ್ತೆ. ಸೊ ನಾವು ನೀಟಾಗಿ ಮ್ಯಾಗಿಗೆ ಎಲ್ಲ ತರಕಾರಿ ಎಲ್ಲ ಕೊತ್ತಂಬರಿ ಮಿಕ್ಸ್ ಆಗತ್ತೆ ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಿದ್ದೀನಿ. ಮಾಡಿದಾಯ್ತಲ್ವಾ, ಸೊ ತಿನ್ನಬೇಕಲ್ವಾ, ಸೊ ಹಾಗಾಗಿ ಚೆನ್ನಾಗಿ ಬಂದಿತ್ತು ಮ್ಯಾಗಿ ಮಾತ್ರ. ನೀವು ಒಂದ್ಸರಿ ಟ್ರೈ ಮಾಡಿ, ಇದು ಸಿಂಪಲ್ಲಾಗಿ ಮ್ಯಾಗಿ ಮಾಡ್ಕೊಳೋ ಸ್ಟೈಲ್. ಮತ್ತು ಯೂಟ್ಯೂಬ್ ಚಾನಲ್ಗೋಸ್ಕರನೇ ಇನ್ಸ್ಟಾಗ್ರಾಮ್ ID ಓಪನ್ ಮಾಡಿದ್ದೀನಿ, ಅಮ್ಮು ವ್ಲಾಗ್ 2K25 ಅಂತ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.